ಪ್ರಿಯ ವಿದ್ಯಾರ್ಥಿಗಳೇ, ಇಂದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಒಂದು ಉತ್ತಮವಾದ ಕಾಲೇಜ್ ಬಗ್ಗೆ, ಅದರಲ್ಲೂ ನಮ್ಮ ಡಿಫೆನ್ಸಿಗೆ ಸಂಬಂಧಪಟ್ಟ ಒಂದು ಕಾಲೇಜ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಅದು ಯಾವುದು ಅಂತಂದರೆ ಆರ್ಮಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತೇಳಿ ಪುಣೆಯಲ್ಲಿದೆ. AIT ಅಂತೇಳಿ ಕರೀತಾರೆ. ಆರ್ಮಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತೇಳಿ ಪುಣೆಯಲ್ಲಿರೋ ಅಂಥ ಒಂದು ಕಾಲೇಜಿನ ಬಗ್ಗೆ ಇಂದು ಮಾಹಿತಿ ಕೊಡ್ತಾ ಇದ್ದೀನಿ. ಇದು ಒಂದು ಪ್ರೀಮಿಯರ್ ಇಂಜಿನಿಯರಿಂಗ್ ಕಾಲೇಜ್ ಆಗಿದೆ. ಇದು ಸ್ಥಾಪನೆ ಆಗಿರೋದು 1994 ಆರ್ಮಿ ವೆಲ್ಫೇರ್ ಎಜುಕೇಷನಲ್ ಸೊಸೈಟಿ ಅವರು ಪ್ರಾರಂಭಿಸಿರೋ ಅಂಥದ್ದು. 1994 ಶುರುವಾದಂಥ ಒಂದು ಇಂಜಿನಿಯರಿಂಗ್ ಕಾಲೇಜ್ ಇದು. ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಇದು ಒಂದು ಪ್ರೈವೇಟ್ ಕೋ ಎಜುಕೇಷನಲ್ ಕಾಲೇಜ್, ಒಂದು AICT ಇಂದ ಪರ್ಮಿಷನ್ ತಗೊಂಡಿರೋ ಅಂಥ ಒಂದು ಕಾಲೇಜು ಪುಣೆಯಲ್ಲಿರೋ ಅಂಥದ್ದು. ಇದ್ರ ಕೋರ್ಸಸ್ ಎಲ್ಲ ಯಾವ್ಯಾವ್ದಿದೆ ಅಂದರೆ BTech ಇದೆ, MTech ಇದೆ, PhD ಈ ಥರದ್ದು ಕೋರ್ಸಸ್ ಎಲ್ಲ ಇಲ್ಲಿದೆ. ಒಟ್ಟು 30 ಎಕರೆಲಿರೋ ಅಂಥ ಒಂದು ಕ್ಯಾಂಪಸ್ಸು. ಇದ್ರ ಯಾವ ಯೂನಿವರ್ಸಿಟಿ ಅಂಡರಲ್ಲಿ ಬರುತ್ತೆ ಅಂದರೆ ಸಾವಿತ್ರಿಬಾಯಿ ಪುರ್ಲೆ ಯೂನಿವರ್ಸಿಟಿ ಪುಣೆಯಲ್ಲಿರೋ ಅಂಥ ಒಂದು ಯೂನಿವರ್ಸಿಟಿಯಿಂದ ಅಫಿಲಿಯೇಟೆಡ್ ಪಡೆದಿರೋ ಅಂಥ ಒಂದು ಕಾಲೇಜ್ ಇದು. ಇದು ಒಂದು ಗ್ಲೋಬಲಿ ರೆಕಗ್ನೈಸ್ಡ್ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ ಆಗಿದೆ. ವರ್ಲ್ಡ್ ಕ್ಲಾಸ್ ಎಜುಕೇಷನ್ ಮತ್ತು ರಿಸರ್ಚ್ ಫೆಸಿಲಿಟೀಸ್ ಕೊಡ್ತಿರೋದು. ಇಲ್ಲಿ ನೀವು ಓದಬೇಕು ಅಂದರೆ 75% ಅಟೆಂಡೆನ್ಸು ಥಿಯರಿನಲ್ಲಿ ಇರಲೇಬೇಕು. ಜೊತೆಗೆ 100% ಅಟೆಂಡೆನ್ಸು ಪ್ರಾಕ್ಟಿಕಲಲ್ಲಿ ಇರಲೇಬೇಕು. ಅಷ್ಟು ಸ್ಟ್ರಿಕ್ಟ್ ಆಗಿ ಒಂದು ಡಿಫೆನ್ಸಲ್ಲಿರೋ ಅಂಥ ಒಂದು ಸ್ಟ್ರಿಕ್ಟನ್ನು ಇಲ್ಲಿ ಕಾಲೇಜಲ್ಲೂ ನಡೆಸ್ತಾ ಇರೋಂಥ ಒಂದು ಕಾಲೇಜ್ ಇದು. 75% ಅಟೆಂಡೆನ್ಸ್ ಮಿನಿಮಮ್ ಇರಲೇಬೇಕು. ಪ್ರಾಕ್ಟಿಕಲಲ್ಲಿ 100% ಮ್ಯಾಂಡೇಟ್ರಿ ಅಂತ ಹೇಳಿ ಪ್ರತಿ ಸೆಮಿಸ್ಟ್ರಲ್ಲೂ ಇರೋ ಅಂಥ ಒಂದು ಶಿಸ್ತುಬದ್ಧವಾಗಿ ನಡೀತಾ ಇರೋಂಥ ಕಾಲೇಜ್ ಅಂತಲೂ ಹೇಳ್ತಾರೆ. ಇಲ್ಲಿ ನೀವು ಸೇರ್ಕೋಬೇಕು ಅಂದರೆ ಏನೆಲ್ಲ ಎಲಿಜಿಬಿಲಿಟಿ ಇರಬೇಕು ಅಂದರೆ 10+2 ಅಂದರೆ PUCನಲ್ಲಿ 50% ಮಾರ್ಕ್ಸು ಫಿಸಿಕ್ಸು, ಮ್ಯಾಥಮೆಟಿಕ್ಸು, ಕೆಮಿಸ್ಟ್ರಿಲಿ ತಗೊಂಡಿರಬೇಕು. ಜೊತೆಗೆ JEE ಎಕ್ಸಾಮ್ನ ಮೈನ್ಸ್ನ ಸ್ಕೋರ್ ಮುಖಾಂತರ ಇಲ್ಲಿ ಅಡ್ಮಿಷನ್ ಮಾಡ್ಕೊತಾರೆ. ಹಂಗಾಗಿ JEE ಎಕ್ಸಾಮ್ನ ಬರೆದಿರಬೇಕು. ಜೊತೆಗೆ ಇನ್ನೊಂದು ಕಂಡೀಷನ್ ಏನಂದರೆ ಅವರ ಪೇರೆಂಟ್ಸ್ ಯಾರಾದರೂ ಡಿಫೆನ್ಸಲ್ಲಿ ಕೆಲಸ ಮಾಡಿರಬೇಕು. ಯಾವುದೇ ಒಂದು ಫೀಲ್ಡಲ್ಲಿ, ಇಲ್ಲ ಆರ್ಮಿಲಿ ಇರ್ಬೋದು, ರಿಟೈರ್ಡ್ ಆಗಿದ್ರು ಸರಿ, ಇಲ್ಲ ನೇವಿ, ಏರ್ಫೋರ್ಸು ಈ ಥರದ ಒಟ್ಟಲ್ಲಿ ಆ ಡಿಫೆನ್ಸಲ್ಲಿ ಕೆಲಸ ಮಾಡಿರೋ ಅಂಥವ್ರಾಗಿದ್ದರೆ ಅವು ಅಂಥ ಪೇರೆಂಟ್ಸ್ನ ಮಕ್ಕಳಿಗೋಸ್ಕರನೇ ಇಲ್ಲಿ ಸೀಟ್ಸ್ ರಿಸರ್ವ್ ಇರ್ತದೆ. ಯಾವುದೇ ರೀತಿಯಲ್ಲಿ ನೇವಿ ಇರ್ಬೋದು, ಆರ್ಮಿ ಇರ್ಬೋದು, ಏರ್ಫೋರ್ಸಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಇಲ್ಲ ರಿಟೈರ್ಡ್ ಬೇಕಾದ್ರೂ ಆಗಿರ್ಬೋದು, ಅಂಥ ಪೇರೆಂಟ್ಸ್ ಮಕ್ಕಳಿಗಾಗಿ ಇಲ್ಲಿ ಈ ಕಾಲೇಜಲ್ಲಿ ತುಂಬ ಸೀಟ್ಸ್ನ ಕೊಡೋವಂಥ ಒಂದು ಪದ್ಧತಿ ಇದೆ. ಅಡ್ಮಿಷನ್ ಪ್ರೋಸೆಸ್ ಎಲ್ಲ ಯಾವ ಥರ ಇರುತ್ತೆ ಅಂದರೆ ಎಂಟ್ರೆನ್ಸ್ ಎಕ್ಸಾಮು, JEE ಮೇನ್ಸ್, BTech ತಗೊತಾರೆ. ಅದೇ ರೀತಿ ಆನ್ಲೈನ್ ಥ್ರೂ ಆರ್ಮಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ವೆಬ್ಸೈಟಲ್ಲಿ ಆನ್ಲೈನಲ್ಲಿ ಲಾಗಿನ್ ಆಗಬೇಕು. ಕೌನ್ಸಿಲಿಂಗು ನಡೆಯುತ್ತೆ. ಮೆರಿಟ್ ಬೇಸ್ಡ್ ಸೀಟ್ ಅಲೋಕೇಶನಲ್ಲಿ ನಡೆಯುತ್ತೆ. ಅಡಿಷನಲ್ ವೆಯ್ಟೇಜ್ ಅಂತ ಕೊಡ್ತಾ ಹೋಗ್ತಾರೆ. ಯಾವ ರೀತಿ ಕೊಡ್ತಾರೆ ಅಂದರೆ ಈಗ ಅವ್ರ ಪೇರೆಂಟ್ ಏನಾದರೂ ಪರಮವೀರ್ ಚಕ್ರ ತಗೊಂಡಿದ್ರೆ, ಇಲ್ಲ ಅಶೋಕ ಚಕ್ರ ತಗೊಂಡಿದ್ರೆ, ಅವಾರ್ಡ್ ತಗೊಂಡಿದ್ರೆ ಮಿಲಿಟ್ರಿನಲ್ಲಿ ಅವ್ರಿಗೆ 5% ಸೀಟ್ ರಿಸರ್ವ್ ಇರುತ್ತೆ. ಮಹಾವೀರ, ಕೀರ್ತಿ ಚಕ್ರ ಈ ಥರದ ಅವಾರ್ಡ್ ತಗೊಂಡಿದ್ರೆ 4% ಸೀಟ್ ರಿಸರ್ವ್ ಇರುತ್ತೆ. ವೀರು, ಶೌರ್ಯ ಚಕ್ರ ತಗೊಂಡಿದ್ರೆ 3% ರಿಸರ್ವ್ ಇರುತ್ತೆ. ಸೇನಾ, ನೌಸೇನಾ, ವೈವಾಸೇನಾ ಮೆಡಲ್ ತಗೊಂಡಿದ್ರೆ 1% ಇರುತ್ತೆ. ಮೆನ್ಷನ್ಡ್ ಇನ್ ಡಿಸ್ಪ್ಯಾಚರ್ಸ್ ಎಲ್ಲಿತ್ತು ಅಂದರೆ 1%. ವಾರಲ್ಲಿ ಏನಾದ್ರು ವಿಡೋಸ್ ಆಗಿದ್ರೆ 5% ಸೀಟು ರಿಸರ್ವೇಷನ್ ಕೊಡ್ತಾ ಹೋಗ್ತಾರೆ ಇಲ್ಲಿ ಅಡ್ಮಿಷನಲ್ಲಿ. ಅದೇ ರೀತಿ ಇಂಪಾರ್ಟೆಂಟ್ ಡೇಟ್ಸ್ ಅಂತ ಬಂದಾಗ ಆನ್ಲೈನ್ ಅಪ್ಲಿಕೇಶನ್ನು February 16 ಸ್ಟಾರ್ಟ್ ಆಗಿಬಿಡುತ್ತೆ. ಲಾಸ್ಟ್ ಡೇಟ್ ರೆಸಿಪ್ಟ್ ಕಂಪ್ಲೀಟೆಡ್ ಆನ್ಲೈನ್ ಅಪ್ಲಿಕೇಶನ್ ಅಂದರೆ April 15 ನಿಮಗೆ ಟೈಮ್ ಇರುತ್ತೆ. April 15 ನೀವು ಇದರಲ್ಲಿ ನೀವು ಅಪ್ಲೈ ಮಾಡ್ಬೋದು. ಅದೇ ರೀತಿ May 11 ಟೈಮ್ ಇರುತ್ತೆ. ವಿತ್ ಲೇಟ್ ಫೀಸ್ 500 ರೂಪೀಸ್ನ ಕೊಡಬೇಕಾಗುತ್ತೆ. ಅದೇ ರೀತಿ ಇದಕ್ಕೆ ಅಪ್ಲಿಕೇಶನ್ ಫೀಸ್ ಬಂದು 900 ರೂಪೀಸ್ನ ಕಲೆಕ್ಟ್ ಮಾಡ್ಕೊತಾ ಹೋಗ್ತಾರೆ. ಸೀಟ್ ಮೆಟ್ರಿಕ್ಸ್ ಅಂತ ಬಂದಾಗ ಆಟೋಮೇಷನ್, ರೋಟೋಮಿಕ್ ಇಂಜಿನಿಯರಿಂಗ್ ಅಲ್ಲಿ 60 ಸೀಟ್ಸ್ ಇರುತ್ತೆ.
ಕಂಪ್ಯೂಟರ್ ಇಂಜಿನಿಯರಿಂಗಲ್ಲಿ 120 ಸೀಟ್ಸು, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗಲ್ಲಿ 120 ಸೀಟ್ಸು, ಇನ್ಫಾರ್ಮೇಷನ್ ಟೆಕ್ನಾಲಜಿಯಲ್ಲಿ 120 ಸೀಟ್ಸು, ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಿ 60 ಸೀಟ್ಸು. ಟೋಟಲ್ ಸೀಟ್ಸ್ ಬಂದು 480 ಸೀಟ್ಸ್ ಇರ್ತವೆ. ಅದರಲ್ಲಿ ಆರ್ಮಿ ಸರ್ಟಿಫೈಡ್ ಇರೋರಿಗೆ ಒಟ್ಟು 465 ಸೀಟ್ ಇರ್ತವೆ. ನೇವಿಯರ್ಗೆ 5 ಸೀಟ್ ಕೊಡ್ತಾರೆ. ಏರ್ ಫೋರ್ಸ್ ಅವ್ರಿಗೆ 10 ಸೀಟ್ನ ಈ ಥರ ರಿಸರ್ವ್ನಲ್ಲಿ ಇಟ್ಟಿರ್ತಾರೆ. ಅದೇ ರೀತಿ ಅಡ್ಮಿಷನ್ ಫೀಸ್ ಎಲ್ಲ ಏನಿದೆ ಅಂದರೆ, ಅಕಾಡೆಮಿಕ್ ಫೀಸ್ ಬಂದು 2,24,000 ಇರುತ್ತೆ. ಹಾಸ್ಟೆಲ್ ಫೀಸು 1,10,000. ಒಟ್ಟು ಫಸ್ಟ್ ಇಯರ್ ಫೀಸ್ ಬಂದು 3,34 lakhs ಇರುತ್ತೆ. ಅದೇ ರೀತಿ ಟೋಟಲ್ ಎಕ್ಸ್ಪೆನ್ಸಸ್ ಅಂತ ಬಂದಾಗ 14 to 15 lakhs ಆಗುತ್ತೆ. ಇಂಡಿಯನ್ ಆರ್ಮಿ ಎಜುಕೇಷನ್ ಲೋನ್, ಬ್ಯಾಂಕ್ ಲೋನ್ಸು ಸಹ ಇಲ್ಲಿ ಸಿಗುತ್ತೆ. ಯಾವ್ಯಾವ ಬ್ಯಾಂಕಲ್ಲಿ ಇದಕ್ಕೆ ಲೋನ್ ಸಿಗ್ತದೆ ಅಂದರೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವ್ರು ಕೊಡ್ತಾರೆ. ಇಲ್ಲಿ ನಿಮಗೆ ಸೀಟ್ ಸಿಕ್ಕಿದೆ ಅಂದರೆ ಫುಲ್ ಫೀಸ್ದು ಲೋನ್ ಸಿಗುತ್ತೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಸಿಗುತ್ತೆ. ಬ್ಯಾಂಕ್ ಆಫ್ ಬರೋಡಾ, ಪಂಜಾಬ್ ನ್ಯಾಷನಲ್ ಬ್ಯಾಂಕಲ್ಲೂ ಸಹ ನಿಮಗೆ ಇಲ್ಲಿ ಬ್ಯಾಂಕ್ ಲೋನ್ ಸಿಗುತ್ತೆ. ಸ್ಕಾಲರ್ಶಿಪ್ಸ್ ಅಂತ ಬಂದಾಗ ತುಂಬ ಸ್ಕಾಲರ್ಶಿಪ್ಸ್ ಬರುತ್ತೆ. ಟಾಟಾ ಮೆರಿಟ್ ಅಂತ ಬರುತ್ತೆ. ಈ ಕಾಲೇಜಲ್ಲಿ ನೀವು ಸೀಟ್ ತೊಗೊಂಡಿದ್ರೆ ಅದಕ್ಕೆಲ್ಲ ಅಪ್ಲೈ ಮಾಡ್ತಾ ಹೋಗ್ಬೋದು. ಈಗ ನಾನು ಹೇಳೋ ಎಲ್ಲ ಸ್ಕಾಲರ್ಶಿಪ್ಗೂ ಅವರು 15,000ದಿಂದ 20,000 ಕೊಡ್ತಾರೆ. 12 ಜನ ವಿದ್ಯಾರ್ಥಿಗಳಿಗೆ ಕೊಡ್ತಾರೆ. ಎಕ್ಸ್ಪ್ರೆಸ್ ರೀಡರ್ಸ್ ಮೆರಿಟ್ ಅಂತ ಬರುತ್ತೆ. 20,000 ಸ್ಕಾಲರ್ಶಿಪ್ ಕೊಡ್ತಾರೆ. 12 ಜನ ವಿದ್ಯಾರ್ಥಿಗಳನ್ನ ಈ ಕಾಲೇಜಿಗೆ ಸೇರಿದವ್ರನ್ನ ಸೆಲೆಕ್ಟ್ ಮಾಡ್ಕೋತಾರೆ. ಮೆರಿಟ್ ಕಮ್ ಮೀನ್ಸ್ ಅಂತಿರುತ್ತೆ. 15,000ದಿಂದ 25,000 ಕೊಡ್ತಾರೆ. ಒಟ್ಟು 76 ವಿದ್ಯಾರ್ಥಿಗಳಿಗೆ ಕೊಡ್ತಾರೆ. ಆರಿಸನ್ ಅಂತ ಬರುತ್ತೆ. 15,000ದಿಂದ 25,000 ಬರುತ್ತೆ. ಒಟ್ಟು 12 ವಿದ್ಯಾರ್ಥಿಗಳಿಗೆ ಕೊಡ್ತಾರೆ. ಓಪನ್ ಮೆರಿಟ್ ಅಂತ ಬರುತ್ತೆ. 25,000 ಕೊಡ್ತಾರೆ 19 ಸ್ಟೂಡೆಂಟ್ಸ್ಗೆ. ಬಿಲ್ ರೈಸ್ ಅಂತ ಬರುತ್ತೆ. ₹15,000 ಕೊಡ್ತಾರೆ 5 ಸ್ಟೂಡೆಂಟ್ಸ್ಗೆ. ಪೆರಿಸ್ಟೆಂಟ್ ಅಂತ ಬರುತ್ತೆ. ₹40,000 ಕೊಡ್ತಾರೆ 4 ಜನ ವಿದ್ಯಾರ್ಥಿಗಳಿಗೆ. HFI ಸ್ಕಾಲರ್ಶಿಪ್ ಅಂತ ಬರುತ್ತೆ. 35,000 ಕೊಡ್ತಾರೆ. ಕೌಶಲ್ಯ ಅಂತ ಬರುತ್ತೆ. 30,000 to 50,000. ಈ ಥರದ್ದೆಲ್ಲ ತುಂಬ ಸ್ಕಾಲರ್ಶಿಪ್ ಸಿಗ್ತವೆ. ತುಂಬ ಸ್ಕಾಲರ್ಶಿಪ್ಪಲ್ಲಿ ನಿಮಗೆ ಓದೋ ಅಂಥ ಅವಕಾಶನೂ ಸಿಗ್ತದೆ. ಪ್ಲೇಸ್ಮೆಂಟ್ ಅಂತ ಬಂದಾಗ ಲಾಸ್ಟ್ ಇಯರ್ 95% ಪ್ಲೇಸ್ಮೆಂಟ್ ಆಗಿದೆ. ಹೈಯೆಸ್ಟ್ ಪ್ಯಾಕೇಜ್ ಬಂದು 56 lakh per annum ಇದೆ. ಅವರೇಜ್ ಪ್ಯಾಕೇಜ್ ಬಂದು 11 lakh per annum ಇದೆ. ಟಾಪ್ ರಿಕ್ರೂಟರ್ಸ್ ಅಂತ ಬಂದಾಗ ಮೈಕ್ರೋಸಾಫ್ಟು, ಮಾರ್ಗನ್ ಸ್ಟ್ಯಾನ್ಲಿ, ಗೂಗಲ್, ವೆರಿಟಾಸ್ ಈ ಥರ ತುಂಬ ಕಂಪ್ನಿಗಳು ಬಂದು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋವಂಥ ಒಂದು ಪದ್ಧತಿ ಇದೆ. ಹೈಯೆಸ್ಟ್ ಪ್ಯಾಕೇಜ್ ಬಂದೆ 56 lakhs ಇದೆ. ಇಲ್ಲಿ ಸೇರ್ಬೇಕಂದ್ರೆ ಒಂದು ಒಳ್ಳೆ ವಿಷಯ ಏನಂದರೆ, ಸ್ಟೇಟ್ ಆಫ್ ಆರ್ಟ್ ಇನ್ಫ್ರಾಸ್ಟ್ರಕ್ಚರ್ ಇದೆ, ಪ್ಲೇಸ್ಮೆಂಟ್ ಅಶ್ಯೂರೆನ್ಸ್ ಇದೆ, ಫ್ಯಾಕಲ್ಟಿ ಪ್ರೊಫೈಲ್ ಚೆನ್ನಾಗಿದೆ, ಸ್ಕಾಲರ್ಶಿಪ್ ಸಿಗ್ತದೆ, ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇದೆ, ಇಂಟರ್ನ್ಶಿಪ್ಸ್ ಇದೆ, ಅಕ್ರಿಡೇಷನ್ ಇದೆ, ಇಂಟರ್ಪ್ರಿಟೇಷನ್ಶಿಪ್ ಟ್ರೈನಿಂಗ್ ಇದೆ, ಮೆರಿಟೋರಿಯಸ್ ಅಲ್ಯೂಮಿನಿಯಂ. ತುಂಬ ಹಳೆ ಕಾಲೇಜ್ ಇರೋದ್ರಿಂದ ತುಂಬ ಹಳೆ ವಿದ್ಯಾರ್ಥಿಗಳಿದೆ. ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂದರೆ, JEE ಮೈನ್ಸ್ ಹಾಲ್ ಟಿಕೆಟು ಮತ್ತು ಸ್ಕೋರ್ ಶೀಟ್ ಬೇಕು, ಸ್ಟೇಟ್ಮೆಂಟ್ ಮಾರ್ಕ್ಸ್ ಆಫ್ 12th ಸ್ಟ್ಯಾಂಡರ್ಡ್ದು, ಕ್ಯಾರೆಕ್ಟರ್ ಸರ್ಟಿಫಿಕೇಟು, ಟ್ರಾನ್ಸ್ಫರ್ ಸರ್ಟಿಫಿಕೇಟು, ಡೊಮೆಸೈಲ್ ಸರ್ಟಿಫಿಕೇಟು. ಇಷ್ಟು ಸರ್ಟಿಫಿಕೇಟ್ ಇದ್ದರೆ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು. ಇದು ಒಂದು ಉತ್ತಮವಾದ ಕಾಲೇಜ್ ಇದಾಗಿದೆ. ಹೇಳಬೇಕು ಅಂದರೆ, ಒಂದು ಡಿಫೆನ್ಸಲ್ಲಿ ಕೆಲಸ ಮಾಡಿದಂಥ ಮಕ್ಕಳಿಗೋಸ್ಕರನೇ ಒಂದು ಇಂಜಿನಿಯರಿಂಗ್ ಕೋರ್ಸಿಗೆ ಇರೋಂಥ ಒಂದು ಉತ್ತಮವಾದ ಕಾಲೇಜ್ ಇದು. ಆರ್ಮಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಪುಣೆ ಅಂತೇಳಿ ಒಂದು 1994 ಶುರುವಾದಂಥದ್ದು. BTech ಕೋರ್ಸ್ ಮತ್ತು MTechಗೆ 30 ಎಕರೆಸಲ್ಲಿ ಇರೋಂಥ ಒಂದು ಕಾಲೇಜ್ ಇದು. ಒಂದು ಗ್ಲೋಬಲ್ ರೆಕಗ್ನೈಸೇಷನ್ ಪಡೆದಿರೋಂಥದ್ದು. 75% ಅಟೆಂಡೆನ್ಸ್ ಕಂಪಲ್ಸರಿ ಇರಲೇಬೇಕು. ಪ್ರಾಕ್ಟಿಕಲ್ 100% ಇರಬೇಕು. ಎಲಿಜಿಬಿಲಿಟಿ ಅಂತ ಬಂದಾಗ PUC 50% ಮಾರ್ಕ್ಸ್ ಇರಬೇಕು. JEE ಮೈನ್ಸ್ ಸ್ಕೋರ್ ಮುಖಾಂತರ ಆರ್ಮಿ, ನೇವಿ, ಏರ್ಫೋರ್ಸಲ್ಲಿ ಕೆಲಸ ಮಾಡಿದಂಥ ಪೇರೆಂಟ್ಸ್ ಮಕ್ಕಳಿಗೆ ಇರೋವಂಥ ಅಡ್ಮಿಷನ್ ಕೊಡೋವಂಥ ಕಾಲೇಜ್ ಇದಾಗಿದೆ. ಇದರಲ್ಲಿ ಅಡ್ಮಿಷನ್ ಆಗಬೇಕು ಅಂದರೆ JEE ಮೈನ್ಸ್ಗೆ, BTechಗೆ ತಗೋತಾರೆ. ಅದೇ ರೀತಿ ಆನ್ಲೈನಲ್ಲಿ ಲಾಗಿನ್ ಆಗಬೇಕು. ತುಂಬ ಸಪೋಸ್ ಮಿಲಿಟ್ರಿನಲ್ಲಿ ಅವ್ರ ಪೇರೆಂಟ್ಸ್ ಅವಾರ್ಡ್ಗಳು ತೊಗೊಂಡಿದ್ರೆ ಅವ್ರಿಗೆ ವೆಯ್ಟೇಜ್ ಕೊಡೋ ಅಂಥ ಅಂದರೆ ಸೀಟ್ಸ್ ರಿಸರ್ವೇಷನ್ ಅಂದು ಸಹ ಇರ್ತವೆ. ಅಪ್ಲಿಕೇಶನ್ ಡೇಟ್ ಬಂದು February 16th ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ April 15th ಇರುತ್ತೆ ವಿತೌಟ್ ಲೇಟ್ ಫೀಸು. May 11th ಸಹ ಅವಕಾಶ ಇರುತ್ತೆ. ಆದರೆ ಲೇಟ್ ಫೀಸ್ ಬಂದು 500 rupees ಇರುತ್ತೆ. ಇದರ ಅಪ್ಲಿಕೇಶನ್ ಫೀಸ್ ಬಂದು 900 rupees. ಟೋಟಲ್ ಸೀಟ್ಸ್ ಅಂತ ಬಂದಾಗ 480 ಸೀಟ್ಸ್ ಇದರಲ್ಲಿ ಇರ್ತದೆ. ಫೀಸು ಒಂದು ವರ್ಷಕ್ಕೆ 3,34,000. ಅದರ ಒಟ್ಟಿನಲ್ಲಿ ನೀವು ಮುಗಿಸೋ ಅಷ್ಟೊತ್ತಿಗೆ 14 ರಿಂದ 15 ಲಕ್ಷ ಆಗೋಂಥ ಚಾನ್ಸಸ್ ಇದೆ.
ಎಜುಕೇಷನ್ ಲೋನ್ಸು ಸಿಗುತ್ತೆ ಬ್ಯಾಂಕ್ಗಳಲ್ಲಿ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕೊಡ್ತಾರೆ, ಬ್ಯಾಂಕ್ ಆಫ್ ಬರೋಡಾದಲ್ಲಿ, ಪಂಜಾಬ್ ನ್ಯಾಷನಲ್ ಬ್ಯಾಂಕಲ್ಲೂ ಸಹ ಸಿಗುತ್ತೆ. ತುಂಬ ಸ್ಕಾಲರ್ಶಿಪ್ಸು ಸಿಗ್ತವೆ ಇಲ್ಲಿ ಸೇರಿದಂಥ ವಿದ್ಯಾರ್ಥಿಗಳಿಗೆ. ಒಂದು ಪ್ಲೇಸ್ಮೆಂಟು ಸಹ ಹೈಯೆಸ್ಟ್ ಪ್ಯಾಕೇಜ್ ಬಂದು 56 ಲ್ಯಾಕ್ಸ್ ಇದೆ, ಆವರೇಜ್ ಪ್ಯಾಕೇಜ್ ಬಂದು 11 ಲ್ಯಾಕ್ಸ್ ಇರೋ ಅಂಥದ್ದು. 100% ಪ್ಲೇಸ್ಮೆಂಟ್ ಅಂತಲೂ ಹೇಳ್ಬೋದು. ನೀವು ಯಾರೆಲ್ಲ JEE ಬರ್ದಿರೋ ಅಂಥವ್ರು, ನಿಮ್ಮ ಪೇರೆಂಟ್ಸ್ ಡಿಫೆನ್ಸಲ್ಲಿ ಕೆಲಸ ಮಾಡಿರೋರು ಇಲ್ಲ ರಿಟೈರ್ಡ್ ಆಗಿದ್ರು ಇದಕ್ಕೆ ಅಪ್ಲೈ ಮಾಡ್ಬೋದು. ತುಂಬ ಒಂದು ಉತ್ತಮವಾದ ಕಾಲೇಜ್ ಇದಾಗಿದೆ. ಯಾರೆಲ್ಲ ಇಂಟ್ರೆಸ್ಟ್ ಇದೆ ಅವರು ಈ ಕಾಲೇಜಿಗೆ ಸೇರ್ಕೋಬೋದು. ಥ್ಯಾಂಕ್ ಯು.